ಬೆಂಗಳೂರು ಬುಲ್ಸು ಗುಜರಾತ್ ವಿರುದ್ಧ ಸೋತ ನಂತರ ಒಂದು ಪ್ಲೇ ಆಫ್ಗೆ ಹೋಗುವ ಕನಸು ತುಂಬಾನೇ ನುಚ್ಚು ನೂರು ಆಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಬೆಂಗಳೂರು ಬುಲ್ಸ್ ತಂಡ ಈಗ ಒಂದು 8ನೇ ಸ್ಥಾನದಲ್ಲಿದೆ ಪಾಯಿಂಟ್ಸ್ ಟೇಬಲಲ್ಲಿ. ಅಲ್ಲಿಂದ ಏನಪ್ಪ ಅಂತಂದರೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದು ತುಂಬಾ ದೂರ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಸಾರಿ ಫಾರ್ ಎಲ್ಲ ಒಂದು ಕರ್ನಾಟಕದ ಅಭಿಮಾನಿಗಳಿಗೆ ಅಂತ ಕೋಚ್ ಆದಂಥ ರಣಧೀರ್ ಸಿಂಗ್ ಅವರು ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಯಾಕೆ ಅವರು ಒಂದು ಸಾರಿ ಕರ್ನಾಟಕ ಅಂತ ಹೇಳಿದ್ರು ಅನ್ನೋದನ್ನ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಬೆಂಗಳೂರು ಬುಲ್ಸ್ ತಂಡ ಮೊದಲಿಗೆ ಒಂದು ಒಳ್ಳೆ ರೀತಿಯಲ್ಲಿ ಪ್ರಾರಂಭವನ್ನು ಮಾಡಿತ್ತು. ಆದರೆ ಇನ್ನು ಒಂದು ಹಾಫ್ ಒಂದು ಟೈಮಿಂಗ್ ಆದಾಗ ಒಂದಿಷ್ಟು ಪಾಯಿಂಟ್ಸ್ಗಳ ಒಂದು ಲೀಡ್ ಅಂದ್ರೂ ಅಂದರೆ ಅದಕ್ಕಿಂತ ಗುಜರಾತ್ಗಿಂತ ಒಂದು ಸ್ವಲ್ಪ ಕಡಿಮೆ ಇತ್ತು. ಆದರೆ ಏನಪ್ಪ ಅಂತಂದರೆ ಒಂದು ಫುಲ್ ಟೈಮ್ ಆಗ್ತಾ ಇನ್ನೇನು ಆಗ್ತಾ ಗುಜರಾತ್ ಒಂದು 50 ಪಾಯಿಂಟ್ಗಳೊಂದು ಹೈ ಲೆವೆಲ್ ಪಾಯಿಂಟ್ಸಿಗೆ ಗುಜರಾತ್ ತಂಡ ಹೋಯಿತು. ನಮ್ಮ ಬೆಂಗಳೂರು ಬುಲ್ಸ್ ತಂಡ ಕೇವಲ 27 ಪಾಯಿಂಟ್ಗಳಿಗೆ ಒಂದು ಸಮಾಧಾನವನ್ನು ಪಟ್ಟುಕೊಂಡಿತ್ತು. ಅದರಿಂದ ಬೆಂಗಳೂರು ಬುಲ್ಸ್ ತಂಡ ಒಂದು ಗುಜರಾತ್ ವಿರುದ್ಧ ತುಂಬಾ ಕೇವಲವಾದಂಥ ಒಂದು ಸೋಲನ್ನು ಅನುಭವಿಸಬೇಕಾಯಿತು. ಇದರಿಂದಾಗಿ ಪ್ಲೇ ಆಫ್ಗೆ ಹೋಗುವ ಕನಸು ತುಂಬಾ ಕಷ್ಟ ಆಗಿದೆ. ಹಾಗೆ ಇನ್ನು ಬರುವಂಥ ಮುಂದಿನ ಮ್ಯಾಚ್ಗಳನ್ನು ಒಂದು ಬೆಂಗಳೂರು ಬುಲ್ಸ್ ತಂಡ ಸೋತರೂ ಆಯಿತು ಗೆದ್ದರೂ ಆಯಿತು, ಪ್ಲೇ ಆಫ್ಗೆ ಹೋಗುವ ಕನಸು ತುಂಬಾ ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ 8ನೇ ಸ್ಥಾನದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಇದೆ. ಬೆಂಗಳೂರು ಬುಲ್ಸ್ ತಂಡ ಇನ್ನು ಟಾಪ್ ತಂಡದ ಜೊತೆ ಕಾಂಪಿಟೇಷನ್ನ ಮಾಡಬೇಕು. ಅದರಲ್ಲಿ ಒಂದು 4 ತಂಡಗಳನ್ನ ಒಂದು ಪ್ಲೇ ಆಫ್ಗೆ ಕ್ವಾಲಿಫೈಯನ್ನು ಮಾಡ್ತಾರೆ. ಅಲ್ಲಿ ಏನಪ್ಪ ಅಂತಂದರೆ ಕ್ವಾಲಿಫೈ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಒಂದು ಕಪ್ಪನ್ನು ಗೆಲ್ಲೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಬೆಂಗಳೂರು ಬುಲ್ಸ್ ತಂಡ ಈ ಸಲ ಒಂದು ಕೇವಲವಾದಂಥ ಪ್ರದರ್ಶನವನ್ನು ತೋರಿದೆ ಅಂತ ಕೋಚ್ ಆದಂಥ ರಣಧೀರ್ ಸಿಂಗ್ ಅವರು ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗೆ ಕರ್ನಾಟಕದ ಅಭಿಮಾನಿಗಳು ತುಂಬಾ ಸಾರಿ ಅಂತಲೇ ಕೇಳಿದ್ದಾರೆ. ಹಾಗೆ ಇದೇ ರೀತಿಯ ಪ್ರೊ ಕಬಡ್ಡಿಗಳ ನ್ಯೂ ಅಪ್ಡೇಟ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಬರುವಂತಹ ಮುಂದಿನ ಮ್ಯಾಚ್ ಅಪ್ಪ ಅಂತಂದರೆ ಇದೇ ಬರುವ ಒಂದು 18ನೇ ತಾರೀಕಿನಂದು ಇನ್ನೊಂದು ಮ್ಯಾಚ್ ಇದೆ. 18ನೇ ತಾರೀಕಿನಂದು ಆ ಮ್ಯಾಚನ್ನು ಗೆದ್ದರೂ ಆಯಿತು ಸೋತರೂ ಆಯಿತು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಒಂದು ಪ್ಲೇ ಆಫ್ಗೆ ಹೋಗೋ ಕನಸು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೆ ಅನ್ನಿಸೋದನ್ನ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನ